ओम विष्णुतीर्थार्चने सक्तं विष्णु तत्व प्रकाशकं ऋजुस्तं वादिराजाख्यं वाजिवक्त्रांघ्रिसेवकं वेदव्यासोपदेश्यं तवां वेदवेद्यादिसेवितं ऋजुस्तं वादिराजाख्यं वाजिवक्त्रांघ्रिसेवकं श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಲಿ ಯಾವ್ಯಾವ ರಾಶಿಗಳಿಗೆ ಗುರುಬಲ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ. ಈ ವಿಡಿಯೋಲಿ ಯಾವ್ಯಾವ ರಾಶಿಗಳಿಗೆ ಗುರುಬಲ ಹೋಗುತ್ತೆ. ಮೊದಲನೇದಾಗಿ ಬೇಸರದಲ್ಲಿ ವಿಡಿಯೋ ಮಾಡಬೇಕು, ಬೇರೆ ವಿಧಿ ಇಲ್ಲ, ಮಾಡ್ಲೇಬೇಕಲ್ಲ, ನಿಮಗೆ ವಿಷಯ ತಿಳಿಸ್ಬೇಕಲ್ಲ, ನನ್ನ ಕರ್ತವ್ಯ ಅದು. ಮೊದಲಿಗೆ ಆದಿಗುರು ಶಂಕರಾಚಾರ್ಯರನ್ನ ನಮಸ್ತ, ವಾದಿರಾಜರು ಹಾಗೂ ರಾಮಾನುಜಾಚಾರ್ಯರನ್ನ ನಮಸ್ತ, ಮಧ್ವಾಚಾರ್ಯರನ್ನ ನಮಸ್ತ, ರಾಘವೇಂದ್ರ ಸ್ವಾಮಿಗಳು, ಮಂತ್ರಾಲಯ ಶ್ರೀಗಳು ಹಾಗೂ ದಕ್ಷಿಣಾಮೂರ್ತಿ, ಸತ್ಯ ಸಾಯಿಬಾಬಾ ಎಲ್ಲ ಆತ್ಮೀಯ ಗುರುಗಳನ್ನ ನೆನೆಸ್ತಾ, ಯಾಕಂದ್ರೆ ಗುರುಗಳನ್ನ ನೆನೆಸಲೇಬೇಕು, ಗುರುಬಲ ಹೋಗ್ತಾ ಇದೆಯಲ್ಲ, ಹಾಗಾಗಿ ನೆನೆಸ್ತಾ, ವಿಶೇಷವಾಗಿ ಈ ಒಂದು ವಿಡಿಯೋಲಿ ಯಾವ ಗ್ರಹಕ್ಕೆ ಯಾವ ಬಲ ಇರುತ್ತೆ ಅನ್ನೋದನ್ನ ತಿಳ್ಕೊತಾ, ಯಾಕಂದ್ರೆ ಗುರುಗೆ ಎಷ್ಟು ಬಲ ಇರುತ್ತೆ ಅಂದ್ರೆ ಕೆಟ್ಟದನ್ನ ಒಳ್ಳೆಯದನ್ನಾಗಿ ಮಾಡುವಂತಹ ಒಂದು ಶಕ್ತಿ ಇರುತ್ತೆ ಗುರುಗ್ರಹಕ್ಕೆ. ಎಕ್ಸಾಂಪಲ್, ನಿಮ್ಗೊಂದು ಬಂಗಾರ ಸಿಕ್ಕಿದೆ, ಒಂದು ಬಂಗಾರದ ಗಟ್ಟಿ ಸಿಕ್ಕಿದೆ ನಿಮ್ ಕೈಯಲ್ಲಿ, ಅದು ಶುದ್ಧವಾಗಿಲ್ಲ, ಡ್ರೈನೇಜ್ ಅಲ್ಲಿ ಗಲೀಜಲ್ಲಿ ಅದು ಶುದ್ಧವಾಗಿಲ್ಲ. ಆದ್ರೆ ನೀವೇನ್ ಮಾಡ್ತೀರಾ, ಕೈ ಹಾಕಿ ಎತ್ತು ಬಿಡ್ತೀರಾ, ಯಾಕಂದ್ರೆ ಇದು ಬಂಗಾರ. ಕೈ ಹಾಕಿ ಎತ್ತಿದ ಮೇಲೆ ನಿಮ್ ಕೈಯೆಲ್ಲ ವಾಸನೆ ಬರ್ತಾ ಇರುತ್ತೆ, ಸಿಕ್ಕಿರೋ ಬಂಗಾರನೂ ವಾಸನೆ ಬರ್ತಾ ಇರುತ್ತೆ. ಅದನ್ನ ತಗೊಂಡೋಗಿ ನೀವು ಮಾರಕ್ಕಾಗಲ್ಲ. ನೀವು ಮಾರ್ಬೇಕಂದ್ರೆ ಶುದ್ಧಿ ಮಾಡ್ಬೇಕು, ಶುದ್ಧಿ ಮಾಡ್ಬೇಕಂದ್ರೆ ನೀರ್ ಬೇಕು. ಆ ನೀರಾಗಿ ಬರುವಂತವನು ಗುರು, ಅರ್ಥ ಮಾಡ್ಕೊಳ್ಳಿ. ಆ ನೀರಾಗಿ ಬರುವಂತವನು ಗುರು. ಗುರು ಬಂದು ಅದನ್ನು ಶುದ್ಧಿ ಮಾಡಿ ನಿಮಗೆ ಮಾರಕ್ಕೋ ಅಥವಾ ಏನಕ್ಕೋ ವ್ಯವಸ್ಥೆನ ಮಾಡ್ಕೊಡ್ತಾನೆ. ಹಾಗಾಗಿ ಆ ಗುರುವನ್ನ ನಮಿಸ್ಬೇಕು. ಗ್ರಹ, ಗುರು ಅನ್ನೋದು ಒಂದು ಗ್ರಹ. ಸರಿ, ಟಾಪ್ 6 ಪಾಸಿಟಿವ್ಸ್ ನೋಡಿದ್ವಿ ಓದ್ ವಿಡಿಯೋಲಿ. ಈಗ ಟಾಪ್ 6 ನೆಗೆಟಿವ್ ಯಾರ್ಯಾರಿಗೆ ಬರುತ್ತೆ. ಜೂನ್ 2, 2026ರಿಂದ ಜೂನ್ 15, 2027 ತನಕ 379 ದಿನ ಈ ರಾಶಿಗಳಿಗೆ ಗುರುಬಲ ಇರೋದಿಲ್ಲ. ಡಿಸಾಸ್ಟರ್ಸ್ ಟೈಮ್ ಕೆಲವೊಂದಿರುತ್ತೆ. ಸಿಂಹ ರಾಶಿಗೆ ಅತ್ಯಂತ ನೆಗೆಟಿವ್. ಟಾಪ್ 1 ನೆಗೆಟಿವ್ ಯಾವ ಗ್ರಹ ಅಂದ್ರೆ ಸಿಂಹ ರಾಶಿ. ಟಾಪ್ 1 ನೆಗೆಟಿವ್, 12ನೇ ಮನೆ ಗುರು ಬರ್ತಾರೆ. ನಾನು ಗುರುಗೋಚಾರ ಫಲದಲ್ಲಿ ಹೇಳಿದ್ದೀನಿ, ಸಿಂಹ ರಾಶಿಗೆ ಮಿತ್ರನೇ ಗುರು, ಭಯ ಪಡಬೇಡಿ ಅಂತ. ಆದ್ರೂ 12ನೇ ಮನೆ ಹೌಸ್ ಆಫ್ ಲಾಸ್, ನಷ್ಟಸ್ಥಾನ, ವ್ಯಯಸ್ಥಾನ. ಸಿಂಹ ರಾಶಿಯವರು ಯಾರನ್ನೂ ನಂಬೇಡಿ. ನಂಬಿಕೆಗೆ ಯಾರು ನಿಮ್ಮ ಹತ್ರ ಅರ್ಹರಲ್ಲ. ಯಾರನ್ನು ನಂಬೇಡಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ನೀವೇ ಅದಕ್ಕೆ ಹೆಚ್ಚು ಮುತುವರ್ಜಿ ತೋರಿಸಿ. ಯಾರ ಕೈ ಕೆಳಗೂ ನೀವು ಕೆಲಸ ಮಾಡಕ್ ಹೋಗ್ಬೇಡಿ. ಆ ತರ ಅಲ್ಲ, ಕೆಲಸ ಮಾಡಕ್ ಹೋಗ್ಬೇಡಿ ಅಂತಂದ್ರೆ ಈಸಿಯಾಗಿ ಯಾವುದು ಗ್ರಾಂಟೆಡ್ ತಗೋಬೇಡಿ. ಅಂಡ್ ಯಾರನ್ನೂ ನಂಬಿ ನೀವೇನು ಮಾಡಕ್ ಹೋಗ್ಬೇಡಿ. ಫಿನಾನ್ಷಿಯಲ್ ಇರ್ಬೋದು ಅಥವಾ ಯಾವುದೇ ಪ್ರತಿಯೊಂದು ವಿಚಾರ ಇರ್ಬೋದು, ಸಿಂಹ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಗುರು ಶಾಂತಿ ಯಾಗ ಮಾಡ್ಕೋಬೇಕು, ನೀವು ಕಂಪಲ್ಸರಿ ಮಾಡ್ಕೋಬೇಕು. ಯಾವ ಕಾರಣಕ್ಕೂ. ಟಾಪ್ 1 ನೆಗೆಟಿವ್ 12 ರಾಶಿಗಳಲ್ಲಿ ಸಿಂಹ ರಾಶಿ. ಈಗೆಲ್ಲ ಪಾಸಿಟಿವ್ ನೋಡಿದ್ರಲ್ವಾ, 6 ರಾಶಿಗಳು ಪಾಸಿಟಿವ್ ನೋಡಿದ್ರಲ್ಲ, ಈಗ ನೆಗೆಟಿವ್ ನೋಡ್ಬೇಕಲ್ಲ. ಮೊದಲನೇ ಸ್ಥಾನದಲ್ಲಿ ಸಿಂಹ ರಾಶಿ ಇದೆ. ಹುಷಾರು, ಎಚ್ಚರ. ಕಳ್ಕೋತೀರಾ, ಖರ್ಚು ಮಾಡ್ಕೋತೀರಾ, ದುಡ್ಡು ಕೊಟ್ಟರೆ ವಾಪಸ್ ಬರಲ್ಲ, ಅಧಿಕಾರ ಹಾಳಾಗತ್ತೆ, ಹೀಯಾಳ್ಸಕ್ ಶುರು ಆಗ್ತಾರೆ ಜನ, ನಿಮ್ಗೆ ಪ್ರಾಬ್ಲಮ್ಸ್ ಫೇಸ್ ಆಗತ್ತೆ. ಹಾಗಾಗಿ ಹುಷಾರಾಗಿರ್ಬೇಕು. ಎರಡನೇ ಟಾಪ್ 2 ಅಲ್ಲಿರುವಂತ ನೆಗೆಟಿವ್ ಯಾವುದು ಅಂತಂದ್ರೆ ಅದು ವೃಷಭ ರಾಶಿ. ವೃಷಭ ರಾಶಿಗೆ 3rd ಹೌಸ್ ಬರ್ತಾರೆ. 8th ಹೌಸ್ ಲಾರ್ಡ್ ಇಸ್ ಇನ್ 3rd ಹೌಸ್. ಅಂದ್ರೆ 3ನೇ ಸ್ಥಾನಕ್ಕೆ ಬರುವಂತಹ ಗುರು ನಿಮಗೆ ಧೈರ್ಯವನ್ನ ಕಡಿಮೆ ಮಾಡ್ತಾರೆ, ಭಯವನ್ನ ಪ್ರಾರಂಭಿಸ್ತಾರೆ. ಅಂದ್ರೆ ಭಯ ಉತ್ಪತ್ತಿ ಆಗೋದು ಜಾಸ್ತಿ ವೃಷಭ ರಾಶಿಯವರಿಗೆ. ಹಾಗಾಗಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಒಳ್ಳೇದು. ವೃಷಭ ರಾಶಿಯವರು ಯಾವುದನ್ನು ಕೂಡ ಆತ್ರದಿಂದ ಮಾಡಕ್ ಹೋಗ್ಬೇಡಿ. ನಿಧಾನವಾಗಿ, ಯೋಚನಾ ಶಕ್ತಿಯಿಂದ, ಬ್ಯಾಲೆನ್ಸ್ಡ್ ಆಗಿ, ಪ್ಲಾನ್ಡ್ ಆಗಿ ಡಿಸಿಷನ್ ತಗೊಳ್ಳಿ. ಅನುಭವಸ್ಥರು ಯಾರೇ ನಿಮಗೆ ಇದ್ರ ಬಗ್ಗೆ ತಿಳಿಸೋದು, ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದರ ಬಗ್ಗೆ ತಿಳಿಸೋದು, ಅನುಭವಸ್ಥರು, ಅದನ್ನ ಅರ್ಥಂತ ಕೌನ್ಸಿಲರ್ಸು, ಮೆಂಟರ್ಸು, ಅಡ್ವೈಸರ್ಸು, ಇಂಥವ್ರದ್ದು ಅಡ್ವೈಸ್ ತಗೊಂಡು ಮಾಡಿ. ಏನೇ ಮಾಡ್ಬೇಕಾದ್ರೂ ಕೂಡ ಕಂಪಲ್ಸರಿ ವೃಷಭ ರಾಶಿಯವರು ಕೂಡ ಗುರುಶಾಂತಿ ಮಹಾಯಾಗ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಟಾಪ್ 2 ಅಲ್ಲಿದೆ ಅದು. ಇನ್ನು ಟಾಪ್ 3 ಯಾರು ಬರ್ತಾರೆ ಅಂತಂದ್ರೆ ಧನುರ್ ರಾಶಿ. ಧನುರ್ ರಾಶಿಯವರಿಗೆ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ ಗುರು. ರಾಶಿಯಾಧಿಪತಿ ಅಷ್ಟಮಕ್ಕೆ ಬರ್ತಾರೆ. ಅಷ್ಟಮಕ್ಕೆ ಪಾಪಗ್ರಹ ಬಂದ್ರೆ ಒಳ್ಳೇದೇ. ಪಾಪಗ್ರಹಗಳು ಪಾಪಸ್ಥಾನದಲ್ಲಿದ್ರೆ ಶುಭ ಫಲ. ಆದ್ರೆ ಒಳ್ಳೆ ಗ್ರಹ ಪಾಪಸ್ಥಾನಕ್ಕೆ ಬಂದ್ರೆ ಏನಿಲ್ಲ, ಕೆಟ್ಟದೆ.
ಧನುರಾಶಿಯವರು ಬಹಳ ಎಚ್ಚರಿಕೆ ಇರಬೇಕು. ಗಾಡಿಲಿ ಬೀಳೋದು, ಏಟ್ ಮಾಡ್ಕೊಳ್ಳೋದು, ಕಾಲ್ ಮುರ್ಕೊಳ್ಳೋದು, ಕೈ ಮುರ್ಕೊಳ್ಳೋದು, ಅಥವಾ ಏನೋ ಕೋರ್ಟ್ ಪ್ರಾಬ್ಲಮ್ಮು, ಸ್ಟೇಷನ್ ಇಶ್ಯೂಸ್, ಈ ತರದ್ ನೋಡೋದು, ಅಪವಾದ ಅಪನಿಂದನೆ ಬರೋದು, ಮಾಡದೇ ಇರೋ ಕೆಲಸಕ್ಕೆ ತಲೆಬಾಗುವಂಥದ್ದು, ಈ ತರದ ಸಮಸ್ಯೆಗಳು ಉತ್ಪತ್ತಿ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆ ಇರಬೇಕು. ಜೂನ್ 2ನೇ ತಾರೀಕು 2026 ನಂತರ ಪ್ಲಾನ್ಸ್ ಆಗಿರ್ಬೇಕು, ತುಂಬಾ ಪ್ಲಾನ್ಡ್ ಆಗಿರ್ಬೇಕು. ಯಾವುದೇ ಒಂದು ಕೆಲಸಕ್ಕೆ ಮೋಟಿವೇಶನ್ ಇಟ್ಕೊಳ್ಳಿ, ಡಿಮೋಟಿವ್ ಆಗಬೇಡಿ. ಅಫ್ಕೋರ್ಸ್ ನಿಮಗೆ ಪ್ರಕೃತಿ ಸಪೋರ್ಟ್ ಮಾಡಲ್ಲ, ಗ್ರಹ ಸಪೋರ್ಟ್ ಮಾಡಲ್ಲ, ಜಾತಕ ಸಪೋರ್ಟ್ ಮಾಡಲ್ಲ, ಅದನ್ನ ಮೀರಿ ನಿಂತು ಮುಂದಕ್ಕೆ ಹೋಗ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಟಾಪ್ 3ಗೆ ಬರುತ್ತೆ. ಯಾವುದು ಟಾಪ್ 3 ಅಂದ್ರೆ ನೆಗೆಟಿವ್ಗೆ, ಆಯ್ತಾ? ಧನುರಾಶಿ. 4ನೇದು ಕುಂಭರಾಶಿ, ಟಾಪ್ 4 ಅಲ್ಲಿ ಬರುತ್ತೆ. ಕುಂಭರಾಶಿಯವ್ರಿಗಂತೂ 6th ಹೌಸ್ಗೆ ಬರ್ತಾರೆ. ಒಂದು, ಸಾಲ ಜಾಸ್ತಿ ಮಾಡ್ತೀರಾ. ಇನ್ನೊಂದು, ರೋಗಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಹೆಲ್ತ್ ಬಗ್ಗೆ ಬಹಳ ಕಂಡೀಷನ್ ಆಗಿರ್ಬೇಕು ನೀವು. ಆಮೇಲೆ ಶತ್ರುಗಳು ಜಾಸ್ತಿ ಉತ್ಪತ್ತಿ ಆಗ್ತಾರೆ. ಈ 3 ಸಮಸ್ಯೆಗಳು ಜಾಸ್ತಿ ಆಗಿ ಮಾನಸಿಕ ನೋವು, ಮಾನಸಿಕ ಬಾಧೆ ಬರುವಂತ ಜಾಸ್ತಿ. ಅಂಡ್ ಮೋರ್ ದೆನ್ 55-60 ಇಯರ್ಸ್ ಆಗೋದವ್ರಿಗಂತೂ ಸ್ವಲ್ಪ ಆರೋಗ್ಯದಲ್ಲಿ ದೊಡ್ಡ ಪ್ರಮಾಣದ ಇಶ್ಯೂಸ್ ಆಗೋ ಸಾಧ್ಯತೆಗಳು ಇರುತ್ತೆ. 6th ಹೌಸ್ ಅಂದ್ರೆ ಸರ್ಜರಿಗೆಲ್ಲ ಹೋಗೋ ಚಾನ್ಸಸ್. ನಿಮ್ ಮೂಲ ಜಾತಕದಲ್ಲಿ ಏನಾದ್ರು ಕುಜ ಮತ್ತೆ ರಾಹು ಒಟ್ಟಿಗೆ ಒಂದೇ ಮನೆ ಇದ್ದು, ಶನಿ ಮತ್ತೆ ರಾಹು ಒಟ್ಟಿಗೆ ಒಂದೇ ಮನೆ ಇದ್ದು, ಅದೇನಾದ್ರೂ 6 ಮತ್ತೆ 8ನೇ ಮನೆ ಆಗಿದ್ರೆ ಅಂತವ್ರಿಗೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್. ಹಾಗಾಗಿ ಗುರುಶಾಂತಿ ಮಹಾಯಾಗ ಕಂಪಲ್ಸರಿ ಕುಂಭರಾಶಿಯವರು ಮಾಡ್ಕೊಳ್ಳೇಬೇಕು. ಇಟ್ಸ್ ಮ್ಯಾಂಡೇಟರಿ, ಮಾಡ್ಕೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಂದ್ ಸ್ವಲ್ಪ ಅನುಕೂಲ. ಯಾಕಂದ್ರೆ ಟಾಪ್ 4 ಬರುತ್ತೆ ಕುಂಭರಾಶಿ. ನೆಗೆಟಿವ್ ಅಲ್ಲಿ, ಪಾಸಿಟಿವ್ ಅಲ್ಲ. ಅಯ್ಯೋ ನಂದು ಟಾಪ್ 4 ಹಂಗಲ್ಲ, ಖುಷಿ ಪಡೋದಲ್ಲ, ನೆಗೆಟಿವ್ ಅಲ್ಲಿ. ಇನ್ನು 5ನೇ ಸ್ಥಾನದಲ್ಲಿ ತುಲಾರಾಶಿಯವರು ನಿಲ್ತಾರೆ. ತುಲಾರಾಶಿಗೆ 10th ಹೌಸ್ಗೆ ಬರುತ್ತೆ. 10th ಹೌಸ್ ಇಸ್ ನಥಿಂಗ್ ಬಟ್ ಗುಡ್ ಪ್ಲೇಸ್. ಆದ್ರೆ ಗುರುಬಲ ಹೋಗುತ್ತಲ್ವಾ, ಹಾಗಾಗಿ ಇದನ್ನ ನೆಗೆಟಿವ್ ತಗೊಂಡಿದ್ದೀವಿ ನಾವು. 10th ಹೌಸ್ ನಿಮಗೆ ಸ್ಟ್ಯಾಂಡರ್ಡ್ ಅಂತ ಉದ್ಯೋಗ ಕೊಡುತ್ತೆ, ಸ್ವಲ್ಪ ಅನುಕೂಲಗಳು, ಅದೆಲ್ಲ ವ್ಯವಹಾರ ಇತ್ಯಾದಿಗಳು ಮಾಡ್ಕೊಡುತ್ತೆ, ಧನ ಬರೋದಕ್ಕೆ ಸಪೋರ್ಟ್ ಮಾಡುತ್ತೆ. ಆದ್ರೆ 10th ಹೌಸ್ ಅಲ್ಲಿ ಇರುವಂತಹ ಗುರು ನಿಮಗೆ ಸಪೋರ್ಟಿಂಗ್ ಸಿಚುವೇಶನ್ ಅಲ್ಲಿ ಇರಲ್ಲ. ನಿಮಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ, ಮೈಂಡ್ ಕನ್ಫ್ಯೂಷನ್ಸ್, ಡ್ಯುಯಲ್ ಮೈಂಡ್ಸ್ ಇರುತ್ತೆ. ಎಲ್ಲರ ಮಾತು ಕೇಳ್ಬಿಡ್ತೀರಾ. ಆಮೇಲೆ ಅಯ್ಯೋ ಇವ್ರ ಮಾತು ಯಾಕೆ ಕೇಳಿದೆ, ಚೆನ್ನಾಗಿ ಊಟ ಮಾಡ್ಬಿಡ್ತೀರಾ ತುಂಬಾ, ಅಯ್ಯೋ ಯಾಕೆ ಊಟ ಮಾಡಿದೆ, ಹಿಂಗಾಗೋಯ್ತಲ್ಲ, ಹೊಟ್ಟೆ ನೋವು ಬಂದ್ಬಿಡ್ತಲ್ಲ, ಫುಡ್ ಪಾಯ್ಸನ್ ಆಗೋಯ್ತಲ್ಲ. ಹಂಗಾಗಿ ತುಲಾರಾಶಿಯವರು ಗುರುಶಾಂತಿ ಆಗ ಮಾಡ್ಕೋಬೇಕು, ಪ್ಲಸ್ ಎಚ್ಚರವಾಗಿರಿ. ಇನ್ನು 6ಗೆ ಬರುವಂಥದ್ದು, 6ನೇ ಸ್ಥಾನಕ್ಕೆ ಬರುವಂಥದ್ದು ಮೇಷರಾಶಿ. ಮೇಷರಾಶಿಗೆ ಏನು ಗುರುಬಲ ಇರಲ್ಲ, ಬಟ್ ಗುರು ಸುಖ ಸ್ಥಾನಕ್ಕೆ ಬರ್ತಾರೆ. 50-50 ಚಾನ್ಸಸ್. ಹೇಗೆ ತುಂಬಾ ಪಾಸಿಟಿವ್ ಅಲ್ಲಿ ಕರ್ಕರಾಶಿಗೆ ಹೇಳಿದ್ನೋ 50-50, ಹಾಗೆ ತುಂಬಾ ನೆಗೆಟಿವ್ ಅಲ್ಲಿ 50-50 ಆಗುವಂಥದ್ದು ಮೇಷರಾಶಿಯವರಿಗೆ. ಕಾರಣ, ಸುಖ ಸ್ಥಾನಕ್ಕೆ ಬರುವಂತ ಗುರು ಕೆಟ್ಟದ್ ಮಾಡಲ್ಲ, ಹಾಗಂತ ಗುರುಬಲ ಇಲ್ಲ. ಒಂದೊಂದು ಹೆಜ್ಜೆನೂ ಹುಷಾರಾಗಿ ನೋಡ್ಕೊಂಡು ಹಾಕಿ. ನಿಮ್ಮನ್ನು ನೀವು ಕೆಡಿಸ್ಕೋಬೇಡಿ, ನೀವು ಹಾಳು ಮಾಡ್ಕೋಬೇಡಿ. ಪಾಸಿಟಿವ್ ಥಿಂಗ್ಸ್, ಪಾಸಿಟಿವ್ ಪ್ಲಾನ್ಸ್, ಪಾಸಿಟಿವ್ ಯೋಚನೆಗಳು ನಿಮಗೆ ಸಕ್ಸಸ್ ಮಾಡುತ್ತೆ. ಅಷ್ಟು ಬಿಟ್ರೆ ಇನ್ನೇನು ತೊಂದರೆ ಏನಿಲ್ಲ. ಸರಿ, ಒಟ್ಟಾರೆ ಯಾರ ರಾಶಿಯವರಿಗೆ ಗುರುಬಲ ಇರೋದಿಲ್ಲ, ಗುರುಬಲ ಇಲ್ಲ ಅಂದಷ್ಟು ಮಾಟಿಗೆ ನೀವು ಫೇಲ್ಯೂರ್ ಆಗ್ತೀರಾ ಅಂತಲ್ಲ. ಎಲ್ಲಾ ಕಡೆ ನಡೆಯುವಂತಹ ಗುರುಶಾಂತಿ ಮಹಾಯಾಗದಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ. ಎಲ್ಲೂ ಅನುಕೂಲ ಆಗಲ್ಲ ಅಂದ್ರೆ ನಮ್ಮಲ್ಲಿ ಮಾಡುವಂತಹ ಗುರುಶಾಂತಿ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಿ. ಅದಕ್ಕೇನ ಡೀಟೇಲ್ಸ್ ಬೇಕಂದ್ರೆ 8431384001ಗೆ ನೀವು ಫೋನ್ ಮಾಡಿದ್ರೆ ಅವ್ರು ನಿಮಗೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತಾರೆ. ಬೇಕಾದ್ರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಬಹುದು. ಒಂದೊಂದು ಕರಂಗಲಿ ಮಾಲ ಮನೆಗೆ ಬರುತ್ತೆ, ಪೂಜೆ ಆಗಿ, ಹೋಮ ಆಗಿ. ಯಾಗ ಆಗುವಂತ ಸ್ಥಳಕ್ಕೂ ನೀವು ಬರ್ಬೋದು, ಇಲ್ಲಾಂದ್ರೆ ಯೂಟ್ಯೂಬ್ ಫೇಸ್ಬುಕ್ ಲೈವ್ ವಾಚ್ ಮಾಡ್ಬೋದು. ನೋಡಿ, ನಮ್ಮಲ್ಲೇ ಮಾಡ್ಕೋಬೇಕಂದ್ರೆ ನಾನು ಫೋರ್ಸ್ ಮಾಡ್ತಿಲ್ಲ, ಎಲ್ಲಾದ್ರೂ ಮಾಡ್ಕೊಳ್ಳಿ, ಒಟ್ಟು ಮಾಡ್ಕೊಳ್ಳಿ. ಎಲ್ಲೂ ಅನುಕೂಲ ಆಗಿಲ್ಲ ಅಂದ್ರೆ ನಮ್ಮಲ್ಲಿ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡ್ಕೊಂಡು ಪೂಜೆ ಯಾಗದಲ್ಲಿ ಪಾಲ್ಗೊಂಡು ಆ ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ. ಒಟ್ಟಾರೆ ಯಾರ ರಾಶಿಯವರು ಹುಷಾರಾಗಿರಿ, ಗುರುಶಾಂತಿ ಮಾಡ್ಕೊಳ್ಳಿ, ಚೆನ್ನಾಗಿರಿ. ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ಈ 6 ರಾಶಿಯವರು ಏನಾದ್ರು ಮೂಲ ಜಾತದಲ್ಲಿ ಪಾಸಿಟಿವ್ ಇದೆಯಾ, ಒಳ್ಳೇದಾಗತ್ತಾ, ಇಲ್ಲ ಮೂಲ ಜಾತದಲ್ಲೂ ಕೆಟ್ಟದಿದೆಯಾ, ಡಬಲ್ ಕೆಟ್ಟದಾಗತ್ತಾ ತಿಳ್ಕೊಂಡು, ಚೆನ್ನಾಗಿತ್ತಂದ್ರೆ ಎಂಜಾಯ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೆ ಪರಿಹಾರಗಳು ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಭಗವಂತ ಒಳ್ಳೇದು ಮಾಡ್ತಾನೆ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವಂತ ವಿಷಯ, ಗುರುಶಾಂತಿ ಮಹಾಯಾಗವನ್ನ ನಾವು ಆಯೋಜಿಸಿದೀವಿ. ದಿನಾಂಕ 2/6/2026 ಮಂಗಳವಾರದ ದಿನ. ಇದೇ ಬೆಂಗಳೂರು ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ ಇದೆಯಲ್ಲ, ಅಲ್ಲಿಂದ ಅತ್ತಿಬೆಲೆಗೆ ಬಂದು ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಲಕ್ಷ್ಮೀಕುಂಟೆ ಅನ್ನುವಂತ ಗ್ರಾಮ, ಆ ಜಾಗದಲ್ಲಿ ರಾಜರಾಜೇಶ್ವರಿ ಕ್ಷೇತ್ರ. ವಿಶೇಷವಾದಂತ ಈ ಸಂದರ್ಭದಲ್ಲಿ ನಾವು ಈ ಒಂದು ಮಹಾಯಾಗವನ್ನ ಮಾಡ್ತಾ ಇದ್ದೀವಿ. ಇದರ ಸಲುವಾಗಿ ನಾನು ಸುಮಾರು 5-6 ತಿಂಗಳಿಂದ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ನನ್ನ ಆತ್ಮೀಯ ಬಂಧುಗಳು ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ. ಆದ್ರೆ ಸುಮಾರು ಜನ ಏನ್ ಮಾಡಿದ್ದೀರಾ, ನೀವು ಅಮೌಂಟ್ ಅನ್ನ ಹಾಕಿದ್ದೀರಾ, ಆದ್ರೆ ಸ್ಕ್ರೀನ್ ಶಾಟ್ ಕಳಿಸಿಲ್ಲ. ಕೆಲವರು ಸ್ಕ್ರೀನ್ ಶಾಟ್ ಕಳಿಸಿದರೆ ಡೀಟೇಲ್ಸ್ ಕಳಿಸಿಲ್ಲ. ಇನ್ನು ಕೆಲವರಂತೂ ಯಾವುದೇ ತರದ ವಿಷಯಗಳನ್ನ ತಿಳಿಸ್ತಾ ಇಲ್ಲ. ಅಂದ್ರೆ ನಾವು ರಿಜಿಸ್ಟರ್ ಮಾಡ್ಕೊಂಡಿದೀವಿ ಇಲ್ಲ ಅನ್ನೋದು ಕೂಡ ತಿಳಿಸ್ತಾ ಇಲ್ಲ. ಹಾಗಾಗಿ ನಮ್ಗೆ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗಿದೆ. ಈಗಾಗಲೇ ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ, ಎಲ್ಲರಿಗೂ ಕೊರಿಯರ್ ಮುಖಾಂತರ ಕರುಂಗಲಿ ಮಾಲಾ ಪ್ರಸಾದ ಬರ್ತಾ ಇದೆ. ಹಾಗಾಗಿ ನಾವು ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೋಬೇಕು ಕೊರಿಯರ್ ಮಾಡೋದಕ್ಕೆ. ಪೂಜೆ ಎಲ್ಲ ಆದ 1-3-4 ಡೇಸ್ ಅಲ್ಲಿ ಪ್ಯಾಕಿಂಗ್ ಆಗಿ ನಿಮಗೆ ಕಳಿಸ್ಕೊಡ್ಬೇಕಾಗುತ್ತೆ. ಈ ತರದ್ದು ಇರುವಂತಹ ಸಿಚುವೇಶನ್ಸ್ ಅಲ್ಲಿ ಒಂದು 100-200 ವ್ಯತ್ಯಾಸ ಬಂತಂದ್ರೆ ಸ್ವಲ್ಪ ನಮಗೂ ಬೇಸರ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಪೂಜೆಯಲ್ಲಿ ಸಂಕಲ್ಪ ಆಗುತ್ತೆ,
ಪೂಜೆ ಆದ್ಮೇಲೆ ಪ್ರಸಾದ ಬರ್ಬೇಕಲ್ಲ, ಬಂದ್ರೆ ನನಗೂ ಸಂತೋಷ, ನಿಮಗೂ ಸಂತೋಷ ಅಲ್ವಾ? ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ನೀವು ರಿಜಿಸ್ಟ್ರೇಷನ್ಗೆ ಅಮೌಂಟ್ ಅನ್ನ ಪೇ ಮಾಡಿದ್ರೆ ಕಂಪಲ್ಸರಿ 8431384001 ಅನ್ನುವಂಥ ನಂಬರ್ಗೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿ ಡಿಮ್ಯಾಂಡ್ ಮಾಡಿ, ಈ ತರ ನಾವು ದುಡ್ಡು ಹಾಕಿದೀವಿ, ರಿಜಿಸ್ಟ್ರೇಷನ್ ಪ್ಲೀಸ್ ಕಂಪ್ಲೀಟ್ ಮಾಡಿ, ನಮ್ಮ ಅಡ್ರೆಸ್ ಅನ್ನ ಸೇರಿಸ್ಕೊಳ್ಳಿ, ನಮ್ಗೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡಿ ಅಂತ ನೀವೇ ಕೇಳಿ. ಯಾಕೆಂತಂದ್ರೆ ಎಷ್ಟು ಅಂತ ಹುಡುಕಕ್ಕಾಗತ್ತೆ, ಎಷ್ಟೋ ಮಿಸ್ ಆಗಿರುತ್ತೆ. ನಿಮ್ಮಿಂದ ತಪ್ಪಾಗಿದೆ, ನಮ್ಮಿಂದ ತಪ್ಪಾಗಿದೆ ಸೆಕೆಂಡ್ರಿ, ನಮಗೆ ಬೇಕಾಗಿರೋದು ಯಾರ ತಪ್ಪು ಅನ್ನೋದಕ್ಕಿಂತ ಪ್ರಸಾದ ಪೂಜೆ ಆದ್ಮೇಲೆ ನಿಮ್ ಮನೆಗೆ ಬಂದು ತಲುಪಬೇಕು. ಹಾಗಾಗಿ ಪ್ರತಿಯೊಬ್ರು ಕೂಡ ರೀಚೆಕ್ ಮಾಡ್ಕೊಳ್ಳಿ, ನೀವು ಕಳಿಸಿದ್ದೀರಾ ಇಲ್ವಾ ಅಂತ. ಕಳಿಸಿಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ಸ್ ನ ಮತ್ತೆ ಇನ್ನೊಂದ್ಸಲ ಕಳಿಸ್ಕೊಡಿ, ಅಡ್ರೆಸ್ ಅನ್ನ ಇನ್ನೊಂದ್ಸಲ ಕಳಿಸ್ಕೊಡಿ, ಅದೆಲ್ಲ ಅನಾಲಿಸಿಸ್ ಮಾಡಿ ಚೆಕ್ ಮಾಡಿ ಅದೆಲ್ಲ ಪೂಜೆಗೆಲ್ಲ ಸಂಕಲ್ಪ ಮುಗಿಸಿ ಪ್ರಸಾದ ನಿಮ್ಮ ಮನೆಗೆ ಬರುತ್ತೆ. ಇನ್ ಕೇಸ್ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ದುಡ್ಡು ಹಾಕಿ ಸ್ಕ್ರೀನ್ ಶಾಟ್ ಕಳಿಸಿಲ್ಲ, ಅಡ್ರೆಸ್ ಕಳಿಸಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಪೂಜೆ ಅಂತೂ ಆಗುತ್ತೆ, ಪ್ರಸಾದ ನಿಮಗೆ ಬರೋದಿಲ್ಲ. ಹಾಗಂತ ನೀವು ಬೇಸರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವು ಈ ವಿಡಿಯೋ ಲೇಟ್ ಆಗಿ ನೋಡಿದ್ರಿ, ಹೋಮ ಆದ್ಮೇಲೆ ನೋಡಿದ್ರಿ ಅಂದ್ರೂ ಕೂಡ ಸ್ಕ್ರೀನ್ ಶಾಟ್ ಇದ್ರೆ ಕಳಿಸ್ಕೊಟ್ರೆ ಖಂಡಿತ ನಿಮ್ ಪ್ರಸಾದ, ಪೂಜೆ ಪ್ರಸಾದ ಕೊರಿಯರ್ ಅಲ್ಲಿ ನಿಮ್ಗೆ ಬರುತ್ತೆ. ಹಾಗಾಗಿ ಯಾರು ನೆಗ್ಲಿಜೆನ್ಸಿ ಮಾಡಬೇಡಿ, ಈ ಪೂಜಾ ಫಲ ಪ್ರಸಾದ ಎರಡು ನಿಮ್ಗೆ ಸಿಗ್ಬೇಕು ಅಂತ ಕೋರ್ತಾ ಇದ್ದೀನಿ. ಒಳ್ಳೇದಾಗ್ಲಿ, ಶುಭ ಮಸ್ತು. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.